ಅವಹೇಳನಕಾರಿ ಪದ ಬಳಸಿದ್ದಾರೆ. RSS ಅವ್ರು ಯಾಕೆ ಮಾಡ್ತಾ ಇಲ್ಲ? RSS ತಾನೇ ಕೊಡಲಿ, ಅವ್ರ ಲಿಟ್ರೇಟಲ್ಲಿ ರಿಜಿಸ್ಟ್ರೇಷನ್ ಇದ್ದರೆ. ಅವರೇ ಹೇಳ್ತಾ ಇದ್ದಾರೆ, ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ನಮ್ಗೆ ಯಾರ್ದು ಸಹಕಾರ ಬೇಕಾಗಿಲ್ಲ, ನಾವೇ ಎಲ್ಲ ನಾವು ನೋಡ್ಕೋತೀವಿ ಮಾಡ್ಕೋತೀವಿ ಅಂತ. ಮಾಡ್ಕೊಳ್ಳಿ. ಈಗ ನನ್ನ ಮೇಲೆ ನಡೆದಿದೆ ಅಲ್ಲ ಇದ್ರೆ ಕೇಸು, 2 ಕೇಸ್ ನನ್ನ ಮೇಲೆ ನಡೆದಿದೆ ಈಗಾಗಲೇ. ಏನಂತ ಕೊಡ್ತಾರೆ? ಆಮೇಲೆ ಹೇಳಿದ್ದೆ, ವಿಷ ಸರ್ಪ ಇದ್ದರೆ ಅದಕ್ಕೆ ಕೊಲ್ಲಿ ಅಂತ. ಈ ಯಾರಾದರೂ ಈ ವಿಷ ಸರ್ಪ ನೋಡಿದ್ರೆ ಅದಕ್ಕೆ ಹಾಲು ಕುಡಿಸ್ತೀರ ನೀವು? ಕೆಲವು ಸಿದ್ಧಾಂತಗಳು ನಮ್ಮ ಸಮಾಜದಲ್ಲಿವೆ, ವಿಷ ಕಾರ್ತವೆ, ಸಂವಿಧಾನದ ತದ್ವಿರುದ್ಧವಾಗಿದೆ. ಅವರ ದೃಷ್ಟಿಕೋನದಲ್ಲಿ ಸಮಬಾಳು ಸಮಪಾಲು ಇಲ್ಲ. ನಾವು ಬಸವ ತತ್ವ ನಮ್ಮದವರು, ಸಂವಿಧಾನದ ತತ್ವ ನಮ್ಮದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ನಮ್ಮದವರು. ಆದ್ದರಿಂದ ಆ ತತ್ವದ ವಿರುದ್ಧ ಯಾರಿರ್ತಾರೆ ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅವರು ಕೂಡ ಅಸ್ಸಾಂ ಮುಖ್ಯಮಂತ್ರಿ ಕೂಡ ಅವಹೇಳನಕಾರಿ ನೋಡಿ, ಅಸ್ಸಾಂ ಮುಖ್ಯಮಂತ್ರಿ ಸೋಲ ಭೀತಿನಲ್ಲಿ ಪಾಪ ಏನೇನೋ ಹೇಳಿದ್ದಾರೆ. ಹೇಮಂತ್ ಶರ್ಮಾ ಬಿಸ್ವಾಸ್ ಅವರ ಡ್ಯಾಡಿ ಇದ್ದಾರಲ್ಲ, ನರೇಂದ್ರ ಮೋದಿ ಅವರು, ಅವರೇ ಖರ್ಗೆ ಸಾಹೇಬ್ರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಪಾರ್ಲಿಮೆಂಟ್ನಲ್ಲಿ. ಪಾಪ ಇವರೇನು ಕೊಡ್ತಾರೆ? ಎಲ್ಲಾದರೂ ಬೇರೆ ಯಾವುದು ಇಲ್ಲಿವರೆಗೂ ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲಿ ಅಥವಾ ಹೊರಗಡೆ ಯಾವುದಾದ್ರೂ ಒಂದು ಅಂಶ ಕೊಡಿ. ಉಡಾಫೆಯಾಗಿ ಮಾತಾಡಿರೋದು, ಗಾಳಿನಲ್ಲಿ ಗುಂಡು ಹಾರಿಸಿರೋದು, ಅಂಕೆ ಸಂಖ್ಯೆ ಇರಲಾರ್ದೆ ಮಾತನಾಡಿರೋದು. ಇವರಿಗೆ ನೋಡಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದಾಗ ಅಟೆನ್ಷನ್ನ ಡಿವಿಯೇಟ್ ಮಾಡಲಿಕ್ಕೆ ವೈಯಕ್ತಿಕ ವಿಚಾರಗಳು ಮಾಡ್ತಾರೆ ಇವರು. ಇವ್ರದ್ದು ಹಳೆ ಚಾಳಿ ಅಲ್ಲ. ಹೂ ಇಸ್ ಹೇಮಂತ ಸರ್ವ ವಿಶ್ವಾಸ್? ಇಲ್ಲಿ ಕಾಂಗ್ರೆಸ್ನಲ್ಲಿದ್ದರು, RSS ಟ್ರೈನಿಂಗ್ ಪಡೆದಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅವ್ರ ಮನೆಯವ್ರಿಗೆ 3 ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಅಸ್ಸಾಮಿಂದ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರನ್ನು ಕತ್ತೆ ಕಾಯ್ತಾ ಇದ್ದಾರನಪ್ಪ ಇವ್ರು, ಹೋಮ್ ಮಿನಿಸ್ಟರು ಮತ್ತು ಚೀಫ್ ಮಿನಿಸ್ಟರ್ ಅವರು. ಅದರಿಂದ ಇವರೆಲ್ಲ ಹತಾಶರಾಗಿದ್ದಾರೆ. ಎಲ್ಲ ಈ ಜನ ತಕ್ಕ ಪಾಠ ಕಲಿಸ್ತಾರೆ ಇವರಿಗೆಲ್ಲ. ಅಲ್ಲ, ಮುಸ್ಲಿಂ ವಿರುದ್ಧನೇ ಮಾತಾಡ್ತಾರೆ ಸರ್. ಕಂಟಿನ್ಯೂ ಆದರೆ ಮುಸ್ಲಿಂ ರಾಷ್ಟ್ರ 2 ಪಾಸ್ಪೋರ್ಟ್